ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಶು ವ್ಲಾಗ್ಸ್. ನಾನು ರತ್ನ. ಇವತ್ತು ಸ್ಯಾರಿ ಕುಚ್ಚು ಹಾಕುವಂಥ ನಮ್ಮ ಎಲ್ಲ ಮಹಿಳೆಯರಿಗೆ ಒಂದು ಸಿಂಪಲ್ ಟಿಪ್ ಕೊಡೋಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ಸ್ಯಾರಿ ಪೂರ್ತಿ ಕುಚ್ಚನ್ನ ಹಾಕ್ಬಿಡ್ತೀವಿ, ಆದರೆ ಸ್ಯಾರಿನ ಈ ಥರ ಫೋಲ್ಡ್ ಮಾಡಿಬಿಡ್ತೀವಿ. ಈ ಥರ ಹೆಜ್ಜೆಗಿಟ್ಟು ಹಿಂಗೆ ಫೋಲ್ಡ್ ಮಾಡಿ ಕೊಟ್ಟಾಗ ಏನಾಗುತ್ತಂದರೆ ಈ ಕುಚ್ಚುಗಳೆಲ್ಲ ಫೋಲ್ಡ್ ಆಗಿಬಿಟ್ಟು ಹಾಳಾಗ್ಬಿಡುತ್ತೆ. ಕುಚ್ಚೆಲ್ಲ ಮಡ್ಚ್ಕೊಳ್ಬಾರ್ದು, ಅದು ಹಾಳಾಗಬಾರ್ದು. ನೀಟಾಗಿ ನಾವು ಹಾಕ್ದಾಗ ಹೇಗಿರುತ್ತೋ ಹಾಗೆ ಇರಬೇಕು, ಕಸ್ಟಮರ್ಗೆ ರೀಚ್ ಆಗೋವರೆಗೂ ಅಂತ ಅಂದರೆ ಈ ಟಿಪ್ನ ಫಾಲೋ ಮಾಡಿ. ನೀವು ಸ್ಯಾರಿ ಕುಚ್ಚು ಹಾಕಿರ್ತೀರಲ್ವ, ಆ ಒಂದು ಎಡ್ಜಸ್ನ ಫೋಲ್ಡ್ ಮಾಡಬೇಕಾದ್ರೆ ಪೂರ್ತಿ ಹೆಂಡಿಗೆ ಇಟ್ಕೊಂಡು ಪೂರ್ತಿ ಎಡ್ಜ್ಗೆ ಫೋಲ್ಡ್ ಮಾಡಬೇಡಿ. ಒಂದಿಷ್ಟು ಗ್ಯಾಪ್ನ ಕೊಟ್ಬಿಟ್ಟು ಫೋಲ್ಡ್ ಮಾಡ್ಕೊಳ್ಳಿ. ಒಂದಿಷ್ಟು ಗ್ಯಾಪ್ನ ಕೊಟ್ಟು ಈ ಥರ ಹಾಕ್ಕೊಳ್ಳಿ. ಪೂರ್ತಿ ಇಲ್ಲಿಗೆ ಹಾಕಬೇಡಿ, ಇಷ್ಟಕ್ಕೆ ಹಾಕಿ ಮತ್ತು ಇದನ್ನು ಇದ್ರ ಮೇಲೆ ಹಾಕಿ. ಒಂದ್ಸಲಿ ನೀವು ನೋಡ್ಕೋಬೇಕಾಗುತ್ತೆ, ಇಲ್ಲಿ ಕರೆಕ್ಟಾಗಿದೆಯಾ ಇಲ್ವಾ ಅಂತ, ಈ ಎಡ್ಜಿ ಕೂತ್ಕೊಬಿಟ್ಟಿದೆಯಾ ಅಂತ ನೋಡಿಕೊಂಡು ಈ ಥರ ಮತ್ತೆ ಹೀಗೆ ಫೋಲ್ಡ್ ಮಾಡಿ. 3 ಫೋಲ್ಡ್ ಆಗಬೇಕು ಇದು. ಮತ್ತು ಇದನ್ನು ಇಲ್ಲಿ ಫೋಲ್ಡ್ ಮಾಡಿ ಈಕ್ವಲ್ ಆಗಿ. ನೆಕ್ಸ್ಟು ಇದನ್ನು ಹೀಗೆ ಫೋಲ್ಡ್ ಮಾಡಿದ್ರೆ ನೀಟಾಗಿ ಇರುತ್ತೆ. ಈ ಎಡ್ಜಲ್ಲಿ ಸ್ಯಾರಿ ಕುಚ್ಚು ಬರಲ್ಲ. ನೀಟಾಗಿ ಕಸ್ಟಮರ್ಗೆ ರೀಚ್ ಆಗೋವರೆಗೂ ಕುಚ್ಚೆಲ್ಲೂ ಹಾಳಾಗಲ್ಲ. ಸೊ ಈ ಒಂದು ಟಿಪ್ನ ಫಾಲೋ ಮಾಡಿ ಟ್ರೈ ಮಾಡಿ ನೋಡಿ, ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ನೋಡಿದ್ರಲ್ಲ, ಈ ಟಿಪ್ಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಯೂಟ್ಯೂಬ್ ಚಾನಲ್ ರಂಶು ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ಗೆ ಫಾಲೋ ಆಗೋದನ್ನು ಮರಿಬೇಡಿ.